ಸ್ಟಾರ್ಟ್. ಸ್ನೇಹಿತರೆ, ಇವತ್ತಿನ ಲಾಲ್ಬಾಗ್ನಲ್ಲಿ ಕರ್ನಾಟಕದ ಪ್ರಸಿದ್ಧ ಲಾಲ್ಬಾಗ್ ಮಾವು ಮತ್ತು ಹಲಸಿನ ಮೇಳ ನಡೀತದೆ. 2026 ಜೂನ್ 4ರಿಂದ ಜೂನ್ 30ರವರೆಗೂ 27 ದಿನಗಳ ಕಾಲ ಈ ಒಂದು ಮ್ಯಾಂಗೋ ಉತ್ಸವ, ಮ್ಯಾಂಗೋ ಮೇಳ ಲಾಲ್ಬಾಗ್ನಲ್ಲಿ ನಡೆಯುತ್ತೆ. ತಪ್ಪದೇ ಲಾಲ್ಬಾಗ್ಗೆ ಬನ್ನಿ. ಯಾವಾಗ ವೀಕೆಂಡ್ ಅಲ್ಲಿ ಖಂಡಿತ ಭೇಟಿಯನ್ನ ಕೊಡಿ, ಕುಟುಂಬ ಸಮೇತ ಬನ್ನಿ. ಆಗ್ಲೇನೆ ನಿಮ್ಗೆ ಇದರ ಒಂದು ಮಜಾ ಸಿಗುವಂತಹದ್ದು. ಬನ್ನಿ, ನಾನು ಇವತ್ತಿನ ದಿನ ಒಂದು ಸ್ಟಾಲ್ ಬಳಿ ಇದ್ದೀನಿ. ಸ್ಟಾಲ್ ನಂಬರ್ 22. ಎಲ್ಲಿಂದ ಬಂದಿದ್ದಾರೆ, ಯಾವೆಲ್ಲ ತಳಿಗಳು ಇವರಲ್ಲಿ ಸಿಗ್ತಾ ಇದಾವೆ, ಯಾವ ರೇಟ್ಗೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ರಾಜೇಂದ್ರ ಅಂತ ಹೇಳ್ಬಿಟ್ಟು ನಾವು KGF ತಾಲೂಕು ಕ್ಯಾಸಂಬಳ್ಳಿ ಹೋಗ್ಲಿ ಕರಡೂರು ಗ್ರಾಮದಿಂದ ಬಂದಿದ್ದೀವಿ. ಇಲ್ಲಿ ನಮ್ದು KGF ತಾಲೂಕಿನ 4 ಸ್ಟಾಲ್ಗಳು ಒಂದೇ ಹತ್ರ ಇದಾವೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ 10 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಇದಾವೆ. ಅದರಲ್ಲಿ ಮೊದಲನೇಗೆ ಬಂದ್ಬಿಟ್ಟು ಕೇಸರ್ ಮೇಡಮ್. ಅದು ಕೇಸರ್ ಅಂತ ಹೇಳ್ಬಿಟ್ಟು ಅದನ್ನ ತುಂಬಾ ಮಹಾರಾಷ್ಟ್ರದವ್ರು ತುಂಬಾ ಲೈಕ್ ಮಾಡ್ತಾರೆ ಅದನ್ನ. ಅದು ಮಲ್ಲಿಕಾ ಮತ್ತೆ ಇದು ದಶೇರಿ ಎರಡು ಮಿಕ್ಸ್ ಮಾಡಿ ಟೇಸ್ಟ್ ಬಂದ್ರೆ ಹೆಂಗ್ ಬರುತ್ತೆ ಹಂಗ್ ಬರುತ್ತೆ. ಎರಡೂ ಟೇಸ್ಟ್ ಇದು ಒಂದೇ ಕೊಡುತ್ತೆ. ಮಲ್ಲಿಕಾ ಮತ್ತು ದಶೇರಿ ಇದೆರಡರ ಟೇಸ್ಟ್ ಅದೊಂದೇ ಕೊಡುತ್ತೆ ಕೇಸರ್ ಅನ್ನೋಂಥದ್ದು. ಅದು ಬಂದ್ಬಿಟ್ಟು ತುಂಬಾ ಮಹಾರಾಷ್ಟ್ರದವರು ಹೆಚ್ಚು ಲೈಕ್ ಮಾಡ್ತಾರೆ ಅದನ್ನ. ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮೇಡಮ್. ಅದ್ರ ಟೇಸ್ಟ್ ಸಪರೇಟ್. ಅದು ಇದೆರಡು ತಳಿ ಏನ್ ಮಿಕ್ಸ್ ಮಾಡಿ ಟೇಸ್ಟ್ ಬರುತ್ತೋ ಅದು ಒಂದೇ ಆ ಟೇಸ್ಟ್ ಬರುತ್ತೆ ಮೇಡಮ್. ರೇಟ್ ಬಂದ್ಬಿಟ್ಟು 100 ರೂಪೀಸ್ ಇದೆ ಮೇಡಮ್ 1 ಕಿಲೋಗೆ. ನಾವು ಬೆಂಗಳೂರು ಕಸ್ಟಮರ್ಸ್ ಯಾರಾದ್ರೂ ಬಂದ್ರೆ 90 ರೂಪಾಯಿಗೆ ಕೊಡ್ತೇವೆ ಮೇಡಮ್. ಅದು ಬಂದ್ಬಿಟ್ಟು ಮಲ್ಗೋವಾ ಅಂತ ಮೇಡಮ್. ಅದು ನಮ್ಮ ಕರ್ನಾಟಕ ಜನದ ಫೇವರೇಟ್. ಅದು ಕೋವಾ ತಿನ್ನಂಗೆ ಇರ್ತದೆ ಮೇಡಮ್. ಇದನ್ನ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ ಅದು. ನಮ್ಮ ಕರ್ನಾಟಕ ಜನ ತುಂಬಾ ತಿನ್ನೋದಂದ್ರೆ ಮಲ್ಗೋವಾ. ಎಲ್ಲ ಬೆಳಗ್ಗೆ ವಾಕಿಂಗ್ ಬಂದವರು ಎಲ್ಲರೂ ಕೇಳ್ತಾರೆ ನಮ್ಗೆ ಮಲ್ಗೋವಾ ಇದೆಯಾ, ಮಲ್ಗೋವಾ ಬೇಕು ಅಂತ ಹೇಳ್ಬಿಟ್ಟು. ಅಷ್ಟೊಂದು ಇಷ್ಟಪಟ್ಟು ತಿನ್ನುವಂತ ವೆರೈಟಿ ಮೇಡಮ್ ಇದು ಮಲ್ಗೋವಾ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟ್. ಅದು ಬಂದ್ಬಿಟ್ಟು 150 ರೂಪೀಸ್ ವರ್ಗು ಇದೆ ಮೇಡಮ್. 150 to 180 ಇದೆ ಮೇಡಮ್. ಅದು ಶುಗರ್ ಬೇಬಿ ಅಂತ ಹೇಳ್ಬಿಟ್ಟು ಮೇಡಮ್. ಎಲ್ಲ ಕಾಯಿನೂ ನಾವು ಕಟ್ ಮಾಡಿ ತಿಂತೇವೆ, ಬಟ್ ಇದನ್ನ ಮಾತ್ರ ಹಂಗೆ ಇಲ್ಲಿ ಒಂದತ್ರ ಸ್ಮಾಲ್ ಆಗಿ ಇಲ್ಲಿ ಹೋಲ್ ಮಾಡಿ ಜ್ಯೂಸ್ ತರ ಕುಡಿದ್ರೆ ಟೇಸ್ಟ್ ಇದೆ ಮೇಡಮ್. ಇದು ಕೂಡ ತುಂಬಾ ಚೆನ್ನಾಗಿರ್ತದೆ. ಇದು 180 ಇಂದ 200 ರೂಪೀಸ್ ವರ್ಗು ಇದೆ ಮೇಡಮ್ ಕಿಲೋ. ಇದು ಈ ವೀಕ್ ಲಾಸ್ಟ್ ಆಗ್ಬೋದು ಅನ್ಸುತ್ತೆ ಮೇಡಮ್. ಇದು 200 ರೂಪೀಸ್ ವರ್ಗು ಇದೆ ಮೇಡಮ್. ಅದು ಬಂದ್ಬಿಟ್ಟು ರತ್ನವಳ್ಳಿ ಅಂತ ಹೇಳ್ಬಿಟ್ಟು ಮೇಡಮ್. ಅದು ನಾವು KGF ತಾಲೂಕಿನಲ್ಲಿ ಇದೇ ಮೊದಲನೇ ಬಾರಿಗೆ ಬೆಳೆದಿರೋದು. ಇದೇ ರತ್ನವಳ್ಳಿ ಅಂತ ಹೇಳ್ಬಿಟ್ಟಿದ್ರೆ ಹೆಸರು. ಫಸ್ಟ್ ಟೈಮ್ ಬೆಳೆದಿರ್ತಕ್ಕಂಥದ್ದು. ಒರಿಜಿನಲ್ ಬಂದ್ಬಿಟ್ಟು ಅದು ಮುಂಬೈ ಮೇಡಮ್. ಅದು ಮುಂಬೈ ತಳಿ. ಮುಂಬೈಯಿಂದ ಬಂದಿರ್ತಕ್ಕಂಥ ತಳಿ ಇದು. ಅಲ್ಲಿಂದ ತಂದು ನಾವಿಲ್ಲಿ ಪ್ರೂನಿಂಗ್ ಮಾಡಿ ಬೆಳೆಸಿದ್ದು ರತ್ನವಲ್ಲಿ ಅಂತ ಹೇಳ್ಬಿಟ್ಟು. ರತ್ನವಲ್ಲಿ ಅಂತ. ಅದು ಬಂದ್ಬಿಟ್ಟು ಮಲ್ಲಿಕಾ ಮೇಡಮ್. ಮಲ್ಲಿಕಾ ಜಾಸ್ತಿ ಇವಾಗ ನಮ್ಮಲ್ಲಿ ಜಾಸ್ತಿ ಸಿಗ್ತಕ್ಕಂತ ಹಣ್ಣು ಅಂದ್ರೆ ಮಲ್ಲಿಕಾ ಮೇಡಮ್. ಜಾಸ್ತಿ ಡಿಮ್ಯಾಂಡ್ ಇದೆ, ಜಾಸ್ತಿ ಸಿಗ್ತಾನು ಇದೆ. ಗೊತ್ತಿಲ್ದಿರ ಇರೋರೇ ಇಲ್ಲ ಮೇಡಮ್. ಮಲ್ಲಿಕಾ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಮಲ್ಲಿಕಾ ಅಂದ್ರೆ. ಅದು ಒಳಗಡೆ ಸಿಪ್ಪೆ ಕಮ್ಮಿ ಇರುತ್ತೆ, ಹೊರಗಡೆ ಒಟ್ಟುನು ಇದೂನು ಸಿಪ್ಪೆನು. ಅದ್ರಲ್ಲಿ ನಾವು ಅದ್ರ ವಾಟೆನ ಹುಡ್ಕೋಬೇಕಂದ್ರೆ ಇಷ್ಟೇ ಬರುತ್ತೆ. ಸ್ಮಾಲ್ ಒಂದು ನ್ಯೂಸ್ ಪೇಪರ್ ತರ ಬರುತ್ತೆ, ಅಷ್ಟೇ ದಪ್ಪ ಇರುತ್ತೆ ಒಳಗಡೆ. ಅದರಿಂದ ಲೈಕ್ ಮಾಡ್ತಾರೆ. ತುಂಬಾ ಫ್ರೂಟ್ ಇರುತ್ತೆ, ವೇಸ್ಟೇಜ್ ಕಡಿಮೆ ಇರ್ತದೆ, ಫ್ರೂಟ್ ಜಾಸ್ತಿ ಇರ್ತದೆ ಅದ್ರಲ್ಲಿ. ಇನ್ನೊಂದೇನಂದ್ರೆ ಅದು ಇವಾಗ ಹಣ್ಣಾಗಿದೆಯಲ್ಲ, ಇನ್ನೊಂದು ವಾರ ಆಗ್ಲಿ ಹಂಗೆ ಇರುತ್ತೆ, ಕೆಟ್ಟೋಗಲ್ಲ, ಮತ್ತೆ ಹುಳ ಬೀಳಲ್ಲ. ಅದೇ ಅದ್ರ ವೆರೈಟಿ ಮೇಡಮ್, ವಿಶೇಷತೆ. ಇದು ಬಂದ್ಬಿಟ್ಟು ಕಾಲಾಪಡ ಅಂತ ಮೇಡಮ್. ಈ ಕಾಲಾಪಡ ಬಂದ್ಬಿಟ್ಟು ನಮ್ ಸ್ಕಿನ್ ಗೆ ತುಂಬಾ ಒಳ್ಳೇದು ಮೇಡಮ್. ಇದನ್ನ ಫ್ರೂಟ್ ಬರೀ ತಿನ್ನಕ್ ಮಾತ್ರ ಅಲ್ಲ, ಇದನ್ನ ಒಳಗಡೆ ಬೀಜ ಇದೆಯಲ್ಲ ಅದನ್ನ ಬಿಸಿಲಿಗೆ ಒಣಗಿಸಿ ಪೌಡರ್ ಮಾಡಿ ನಮ್ ಚರ್ಮಕ್ಕೆ ಹಚ್ಕೊಂಡ್ರೆ ಗ್ಲೋ ಬರುತ್ತೆ. ಅಷ್ಟು ಯೂಸ್ ಇದೆ ಇದರಲ್ಲಿ ಕಾಲಾಪಡ. ಏನಾದ್ರೂ ಡಾಟ್ ಸರ್ಕಲ್ಸ್ ಇದ್ರೆ ಕೂಡ ಅದು ನಮ್ಮ ಕರ್ನಾಟಕದಲ್ಲಿ ಶ್ರೀನಿವಾಸಪುರದಲ್ಲೂ ಸಿಗ್ತದೆ, KGF ಅಲ್ಲೂ ಸಿಗ್ತದೆ, KGF ತಾಲೂಕಲ್ಲೂ ಸಿಗ್ತದೆ. ಮುಂಚೆನೇ ಅದು ನಮ್ಮ ಪೂರ್ವಿಕರ ಕಾಲದಿಂದಾನು ಇದೆ. ಕೊಡುಗೆ ನಮ್ಮ ಪೂರ್ವಿಕರ ಕಾಲದಿಂದಾನು ಇದೆ ಮೇಡಮ್. ಅದು ಬಂದ್ಬಿಟ್ಟು ರಸ್ಪೂರಿ ಅಂತ ಮೇಡಮ್. ಇದನ್ನು ಕೂಡ ತುಂಬಾ ಲೈಕ್ ಮಾಡ್ತಾರೆ ಮೇಡಮ್. ಅದು ಬಂದ್ಬಿಟ್ಟು 100 ರೂಪೀಸ್ ಇದೆ ಮೇಡಮ್. ಅದು ರಸ್ಪೂರಿ ಮೇಡಮ್. ರಸ್ಪೂರಿ ಕೂಡ ಅಷ್ಟೇ ಮೇಡಮ್. ನಮ್ ಸಿಂಧೂರ ಮತ್ತೆ ರಸ್ಪೂರಿ ಎರಡು ಒಂದೇ ತರ ಇರ್ತದೆ. ಮತ್ತೆ ಟೇಸ್ಟ್ ಅದೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಇರ್ತದೆ, ನೀರ್ ಐಟಮ್ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ. ಸ್ವೀಟ್ ಅಲ್ಲೂ ಕೂಡ ಅಷ್ಟೇ, ಅದು ಸ್ವಲ್ಪ ಜ್ಯೂಸಿ ಬರ್ತದೆ, ಇದೊಂದು ಸ್ವಲ್ಪ ಕಡಿಮೆ ಬರ್ತದೆ ಅಷ್ಟೇ. ಎರಡೂ ತಳಿ ಒಂದೇ ಟೇಸ್ಟ್ ಬರ್ತದೆ. ಅದು ಸ್ವಲ್ಪ ನಾರ್ ಬರುತ್ತೆ, ಅದು ಜ್ಯೂಸಿ ಬರುತ್ತೆ. ಇದು ತಿಂತಾ ಇದ್ರೆ ಒಂದ್ ಸ್ವಲ್ಪ ನಾರು ಹಲ್ಲಿಗೆಲ್ಲ ಹಚ್ಕೋತದೆ, ಅದು ಹಚ್ಕೊಳಲ್ಲ. ಒಂಥರ ಮಾಜಾ ತರ ಇರ್ತದೆ, ಹೇಳ್ಕೊಂಡು ಹೋಗ್ತದೆ. ಇದು ಬಂದ್ಬಿಟ್ಟು ಬೇನಿಶಾ ಅಂತ ಮೇಡಮ್. ಇದು ಕಾಯಿ, ಇದು ಹಣ್ಣು. ಹೌದು ಮೇಡಮ್. ಅದು ಬಂದ್ಬಿಟ್ಟು 100 ರೂಪೀಸ್ ಇದೆ ಕಿಲೋ. 100 ರೂಪೀಸ್ ಇದೆ. ಇದ್ರ ವೆರೈಟಿ ಏನಂದ್ರೆ
ಇದು ರಾಜಮಂಡ್ರಿಯಿಂದ ತಂದಿರೋದು ಮೇಡಮ್. ರಾಜಮಂಡ್ರಿಯಿಂದ ತಳಿ ತಂದು ಆಂಧ್ರ ಪ್ರದೇಶದಿಂದ ತಂದು ಆಂಧ್ರದಲ್ಲಿ ಹೆಚ್ಚು ಬೆಳೀತಾರೆ ಇದನ್ನ ಇಲ್ಲೇ ಫಸ್ಟ್ ಅಲ್ಲೇ ಬೆಳೆದಿರ್ತಕ್ಕಂಥ ತಳಿಯ ಆಂಧ್ರದಲ್ಲಿ ಬೆಳೆದಿರ್ತಕ್ಕಂಥದ್ದು. ಇವಾಗ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಎಲ್ಲಾ ಕಡೆ ಶ್ರೀನಿವಾಸಪುರ ಆಗ್ಲಿ, KGF ತಾಲೂಕು ಆಗ್ಲಿ, ದೊಡ್ಡಬಳ್ಳಾಪುರ ಆಗ್ಲಿ, ಎಲ್ಲ ಕಡೆ ಬೆಳೀತಾರೆ ಮೇಡಮ್ ಇದನ್ನ. ಬಟ್ ಇದ್ರ ವಿಶೇಷತೆ ಏನಂದ್ರೆ ಇದನ್ನ ಕಾಯಿ ಕೂಡ ತಿನ್ಬೋದು, ಕಾಯಿ ತಿನ್ಬೋದು, ಹಣ್ಣು ತಿನ್ಬೋದು, ಕೊಬ್ಬರಿ ತರ ಇರ್ತದೆ ಇದು. ನಾವು ಕೋಕೋನಟ್ ತಿಂದ್ರೆ ಹೆಂಗಿರ್ತದೋ ಅದೇ ತರ ಇರ್ತದೆ ಇದು ಸೇಮ್. ಎಷ್ಟೊಂದು ಮಾವಿನ ಬಗ್ಗೆ ತಿಳ್ಕೊಂಡು. ಹೌದು ಮೇಡಮ್. ಸರ್ ಇದು ಮತ್ತೆ ಇದು ತೋತಾಪುರಿ ಅಲ್ವಾ? ತೋತಾಪುರಿ ಮೇಡಮ್. ಇದು ಬಂದ್ಬಿಟ್ಟು ತೋತಾಪುರಿಯಲ್ಲಿ ಕಲರ್ ವೆರೈಟಿ. ಇದರಲ್ಲಿ ಚಿತ್ರಾನ್ನ ಮಾಡ್ಬೋದು, ಹಂಗೆ ಕೂಡ ತಿನ್ಬೋದು. ಮತ್ತೆ ಇದು ಜ್ಯೂಸ್ ವೆರೈಟಿ ಅಲ್ಲ, ಇದು ತಿಂತಕ್ಕಂಥದ್ದು. ನಾವು ಜ್ಯೂಸ್ ವೆರೈಟಿ ಅಂದ್ರೆ ಕಂಪ್ಲೀಟ್ ಗ್ರೀನ್ ಇರ್ತದೆ. ಕಂಪ್ಲೀಟ್ ಗ್ರೀನ್ ಇರೋದನ್ನ ಜ್ಯೂಸ್ಗೆ ಬಳಸ್ತೇವೆ. ಇದನ್ನ ತಿನ್ಲಿಕ್ಕೆ ಚಿತ್ರಾನ್ನ ಮಾಡ್ಲಿಕ್ಕೆ ಚೆನ್ನಾಗಿರ್ತದೆ. ಇದು ಉಪ್ಪು ಖಾರ ಇಲ್ಲದೆ ತಿಂದ್ರು ಕೂಡ ಶುಗರ್ ಇದ್ದಂಗೆ ಇರ್ತದೆ. ಈ ತರ ಕಲರ್ ಇರೋದು. ಕಲರ್ ಇಲ್ಲ ಅಂದ್ರೆ ಮಾತ್ರ ಸ್ವಲ್ಪ ಹುಳಿ ಬರ್ತದೆ, ಕಲರ್ ಇರೋದು ಹುಳಿ ಬರಲ್ಲ. ಅದು ಇದರ ವಿಶೇಷತೆ ಮೇಡಮ್. ಸರ್ ಒಟ್ಟು ಎಷ್ಟು ತಳಿ ತೋರಿಸಿದ್ರಿ ನಮ್ಗೆ? ನಿಮಗೆ 1 2 3 4 5 6 7 8 9 10 ವೆರೈಟಿ 11 ವೆರೈಟಿ ಇದೆ ಮೇಡಮ್. ಮಾವಿನ ಒಂದು ತಳಿಗಳನ್ನ ನಮ್ಗೆ ತೋರಿಸಿದ್ದಾರೆ ಸ್ಟಾಲ್ ನಂಬರ್ 22ರಲ್ಲಿ. ನೀವೇನಾದ್ರೂ ಲಾಲ್ ಬಾಗ್ಗೆ ಬಂದ್ರೆ ಖಂಡಿತ ಮಿಸ್ ಮಾಡಬೇಡಿ ಸ್ಟಾಲ್ ನಂಬರ್ 22 ಅನ್ನ. ಯಾಕೆಂದ್ರೆ ನಿಮ್ಗೆ ಮಾವಿನ ಬಗ್ಗೆ ಅವೇರ್ನೆಸ್ ಜೊತೆಗೆ ಯಾವೆಲ್ಲ ಹಣ್ಣುಗಳು ಸಿಗ್ತಾ ಇದಾವೆ, ಯಾವೆಲ್ಲ ರಾಸಾಯನಿಕ ಮುಕ್ತ ಹಣ್ಣುಗಳು ನಮ್ಗೆ ಇಲ್ಲಿ ಸಿಗ್ತಾ ಇದಾವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸರ್ ನಿಮ್ಮ ಹೆಸರು? ರಾಜೇಂದ್ರ ಅಂತ ಮೇಡಮ್. ರಾಜೇಂದ್ರ. ಹೌದು ಮೇಡಮ್. ನೀವೇನಾದ್ರೂ ಬೆಂಗಳೂರಲ್ಲಿದ್ರೆ ಲಾಲ್ ಬಾಗ್ ಅಲ್ಲಿ ಮ್ಯಾಂಗೋ ಮೇಳಕ್ಕೆ ಬರ್ತಾ ಇದ್ದೀರಾ ಅಂದ್ರೆ ಖಂಡಿತ ಸ್ಟಾಲ್ ನಂಬರ್ 22ಗೆ ಬನ್ನಿ. ಯಾಕೆಂದ್ರೆ ನಿಮ್ಗೆ ಇಲ್ಲಿ 11 ರೀತಿಯ ಮಾವಿನ ತಳಿಗಳು ನಿಮ್ಗೆ ಸಿಗ್ತಾ ಇದ್ದಾವೆ. ಖಂಡಿತ ವಿಸಿಟ್ ಮಾಡಿ. ಸರ್ ನಿಮ್ಮ ಹೆಸರು? ರಾಜೇಂದ್ರ ಅವರ ಸ್ಟಾಲ್ ಅಲ್ಲಿ ನಿಮ್ಗೆ ಮಾವಿನ ತಳಿಗಳ ಒಂದು ಹಬ್ಬನೇ ಆಗುತ್ತೆ. ಆ ತರದ ಒಂದು ನಾಲೆಡ್ಜ್ ಅನ್ನ ಮಾವಿನ ಬಗ್ಗೆ ಅವರು ಬೆಳೆಸ್ಕೊಂಡಿದ್ದಾರೆ. ಹಾಗೆ ನಿಮ್ಗೆ ಬೇಕಾದಂತಹ ಹಣ್ಣುಗಳು ಕೂಡ ಸಿಗುತ್ತೆ. ಇದನ್ನ ನಮ್ಮ ಒಂದು ಸ್ಟಾಲಿನ ವೆರೈಟೀಸ್ ಅಲ್ಲ ಮೇಡಮ್. ಇದು ನಮ್ಮ 4 ಸ್ಟಾಲಿನ ವೆರೈಟೀಸ್. ನಮ್ಮ KGF ತಾಲೂಕು ಅಸೋಸಿಯೇಷನ್ ಇಂದ ನಾವು ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು 4 ಸ್ಟಾಲ್ ಮಾಡ್ಕೊಂಡಿದೀವಿ. 4 ತೋಟದಲ್ಲಿ ಬೆಳೆದಿರ್ತಕ್ಕಂಥ ವೆರೈಟಿಗಳನ್ನ ಒಂದೇ ಹತ್ರ ಸೇರಿಸಿ ಎಲ್ಲರೂ ಹಂಚಿಕೊಂಡು ಇದನ್ನ ಮಾರಾಟ ಮಾಡ್ತಾ ಇದ್ದೇವೆ ಮೇಡಮ್. ನಿಜವಾಗ್ಲು ನಿಮ್ಮ ಮುಗ್ಧತೆಯನ್ನ ನಾನು ಅಪ್ರಿಶಿಯೇಟ್ ಮಾಡಬೇಕು. ಯಾಕೆ ಅಂದ್ರೆ ಅವರಷ್ಟೇ ಬೆಳೆಯೋದಲ್ಲ, ನಮ್ಮ KGF ತಾಲೂಕಿನ ಜನ ಬೆಳಿಬೇಕು. ಅವರ ಒಂದು ವಿಶೇಷತೆ ನಿಮ್ಗೆ ಗೊತ್ತಾಗ್ಬೇಕು, ಅವ್ರು ಬೆಳೀತಕ್ಕಂತಹ ಹಣ್ಣುಗಳ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಂತ ವಿಷಯವನ್ನ ನಮ್ಗೆ ಇವತ್ತು ರಾಜೇಂದ್ರ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕೊಡುವಿದ್ದೆ.